ಎಲ್ಲರಿಗೂ ನಮಸ್ಕಾರ. ಈ ಒಂದು ಮಾರಿಕೊಪ್ಪದ ಶ್ರೀ ಹಳದಮ್ಮ ದೇವಿ ದೇವಸ್ಥಾನ ಭಾಳ ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ನಾಡಿನ ಭಾಳಷ್ಟು ಕಡೆಯಿಂದ ಜನಗಳು ಸೇವೆಯನ್ನು ಸಲ್ಲಿಸ್ತಾ ಅವರ ನಡ್ಕೊಳ್ತಾ ಬಂದಿದ್ದಾರೆ. ಭಾಳಷ್ಟು ಜನಕ್ಕೆ ಇದು ಮನೆದೇವರ ಆಗಿದೆ. ಈ ಒಂದು ಪುಣ್ಯಕ್ಷೇತ್ರ ಇತಿಹಾಸ ಪ್ರಸಿದ್ಧ ಕ್ಷೇತ್ರವಾಗಿದ್ದು ಇಲ್ಲಿಗೆ ಸಾವಿರಾರು ಭಕ್ತಾದಿಗಳು ಬರ್ತಾಯಿದ್ದಾರೆ. ದೈವ ಕೃಪೆಯಿಂದ ಈ ನಾಡಿಗೆ ಸಮೃದ್ಧಿ ಆಗ್ತಾಯಿದೆ, ನಾಡು ಒಳ್ಳೆಯದಾಗ್ತಾಯಿದೆ. ಈ ಒಂದು ದೇವಿಯ ರಥೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ದಿನಾಂಕ 27/2/2026 ನಡೀತಾ ಇದೆ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವೆಲ್ಲ ಸೇರಿ ಎಲ್ಲ ಭಕ್ತಾದಿಗಳು ಸೇರಿ ರಥೋತ್ಸವಕ್ಕೆ ಚಾಲನೆ ಕೊಟ್ಟು ರಥೋತ್ಸವ ಆಗಿದೆ. ಈಗ ತಾನೇ ಆಗಿದೆ. ಈ ಒಂದು ಪೂಜೆಯಿಂದ, ಈ ದೇವಿಯ ಕೃಪೆಯಿಂದ ನಾಡಿಗೆ ಒಳ್ಳೆಯದಾಗಲಿ, ದೇಶದ ಜನಕ್ಕೆ ಒಳ್ಳೆಯದಾಗಲಿ ಅಂಥೇಳಿ ಮಾಡ್ತಾ ಒಳ್ಳೆಯ ಸಮೃದ್ಧಿಯಾಗಿ ಮಳೆ ಬೆಳೆ ಆಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ನಮಸ್ಕಾರಗಳು. ತಾಲೂಕು ಆಫೀಸಿನ ಉಪ ತಹಸೀಲ್ದಾರಾದಂಥ ಜಯರಾಮ್ ಇದ್ದಾರೆ, ಅವರೆರಡು ಮಾತುಗಳನ್ನ ಆಡ್ತಾರೆ. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕರಿಸುತ್ತಾ ಇವತ್ತು ಶ್ರೀ ಹಳದಮ್ಮ ದೇವಿ ದೇವಾಲಯದ ಸುಮಾರು 4 ದಿನದ ಕಾರ್ಯಕ್ರಮದಲ್ಲಿ ಈ ದಿನ ರಥೋತ್ಸವ ಕಾರ್ಯಕ್ರಮ ಇದೆ. ಮೊದಲನೇ ದಿನದಲ್ಲಿ 24ನೇ ತಾರೀಕು ಏನು ರಥಕ್ಕೆ ಕಂಕಣ ಕಟ್ಟುವ ಕಾರ್ಯಕ್ರಮದಿಂದ ಸ್ಟಾರ್ಟ್ ಆಗಿ ನಿನ್ನೆನೂ ಕೂಡ ಹೂವಿನ ರಥೋತ್ಸವ ಆಗಿದೆ. ಇವತ್ತು ದೊಡ್ಡ ರಥೋತ್ಸವ ಆಗಿದೆ. ಈ ನಮ್ಮ ರಥೋತ್ಸವಕ್ಕೆ ಚಾಲನೆ ನೀಡಿರ್ತಕ್ಕಂಥ ನಮ್ಮ ನೆಚ್ಚಿನ ಉಪವಿಭಾಗಾಧಿಕಾರಿಗಳು ಆಗಿರ್ತಕ್ಕಂಥ ಶ್ರೀಯುತ ಚೆನ್ನಪ್ಪ ಸರ್ ಬಂದಿದ್ದಾರೆ. ಅವರಿಗೆ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಾಂತರ ಪರವಾಗಿ ಅವರಿಗೆ ನಮಸ್ಕರಿಸ್ತಾ, ಈ ಒಂದು ದೇವಾಲಯದ ಇತಿಹಾಸ ಪೂರ್ವಕ ದೇವಾಲಯ ಆಗಿದೆ. ಈ ದೇವಾಲಯದಲ್ಲಿ ನಡೆಯುವ ಒಂದು ಒಳ್ಳೊಳ್ಳೆಯ ಕಾರ್ಯಕ್ರಮಗಳು ಹಾಗೂ ಭಕ್ತರ ಒಂದು ಏಳಿಗೆಗೆ ಈ ದೇವಾಲಯದಲ್ಲಿ ತುಂಬ ಒಳ್ಳೆಯ ಕೆಲಸಗಳಾಗಿದೆ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತರಕ್ಕೆ ಬೆಳೀಲಿ ಭಗವಂತ, ಆ ತಾಯಿ ಆಶೀರ್ವಾದ ಇದ್ದು ಭಕ್ತರನ್ನು ದೇಶ ವಿದೇಶಗಳಿಂದಲೂ ಕೂಡ ಕರೆತರಲಿ ಅಂತ ಹೇಳ್ತಾ ತುಂಬ ಚೆನ್ನಾಗಿ ನಡೀತಾ ಇದೆ. ಇನ್ನೂ ತುಂಬ ಅಭಿವೃದ್ಧಿ ಕೆಲಸಗಳಾಗಬೇಕು. ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ನಾನು ಈಗಾಗಲೇ ನಾನು ಮನವಿನ ಮಾಡ್ಕೊಂಡಿದ್ದೀನಿ. ಇನ್ನೂ ಸುಮಾರು ಕೆಲಸಗಳಿದೆ ಸರ್, ಇದನ್ನು ಮಾಡಬೇಕು ಅಂತ ಹೇಳಿದಾಗ ಅವರು ಕೂಡ ತುಮುರುದಿಂದ ಅದನ್ನು ಒಪ್ಕೊಂಡು ಕೆಲಸ ಮಾಡೋಣ, ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಹೆಚ್ಚಿನದಾಗಿ ದೇವಾಲಯಕ್ಕೆ ಕೆಲಸ ಮಾಡಿಕೊಡೋಣ ಅಂತ ಹೇಳಿದ್ದಾರೆ. ಈ ನಮ್ಮ ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆ ಇದೆ ಎ ಶ್ರೇಣಿ ದೇವಸ್ಥಾನ ಆಗಿದ್ದು, ಇನ್ನೂ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉತ್ತಮವಾಗಿ ನಾವು ನಮ್ಮ ಸಾಹೇಬರ ಅಧ್ಯಕ್ಷತೆಯಲ್ಲಿ ಇನ್ನೂ ರಥೋತ್ಸವ ಆಗಲಿ, ಇನ್ನು ದಸರಾ ಉತ್ಸವ ಆಗಲಿ, ಎಲ್ಲ ಕಾರ್ಯಕ್ರಮಗಳನ್ನ ಇನ್ನೂ ಭಕ್ತರಿಗೆ ಚೆನ್ನಾಗಿ ನಾವು ಮಾಡಿಕೊಡ್ತೇವೆ. ಇಲಾಖೆಗೆ ಒಂದು ಗೌರವ ಅಂತ ಕೊಡ್ತೇವೆ, ಸರ್ಕಾರ ಗೌರವ ಅಂತ ಕೊಡ್ತೇವೆ ಅಂತ ಹೇಳ್ತಾ ಈ ಸಮಯಕ್ಕೆ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಇನ್ನೂ ಕೂಡ ಇವತ್ತು ಮತ್ತು ನಾಳೆನೂ ಕೂಡ ರಥೋತ್ಸವ ಕಾರ್ಯಕ್ರಮ ಮುಂದೆ ಏನು ಐತಿಹಾಸಿಕ ಕೆಲವೊಂದು ಭಕ್ತಿಗಳ ಇದೆಯೋ ಅದನ್ನು ಭಕ್ತಾದಿಗಳು ಶಾಂತ ರೀತಿಯಿಂದ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಈ ದೇವಸ್ಥಾನ ನಿಮ್ಮದೇ ದೇವಸ್ಥಾನ ಅಂತ ತಿಳ್ಕೊಂಡು ಸಂಪೂರ್ಣವಾಗಿ ಸ್ವಚ್ಛತೆಯನ್ನು ಮೊದಲೇ ಆದ್ಯತೆಯನ್ನು ನೀಡಿ, ನೀವು ಸ್ವಚ್ಛತೆಯನ್ನು ಮಾಡಿದಲ್ಲಿ ನಾವು ಕೂಡ ನಿಮ್ಮೊಂದಿಗೆ ಇರ್ತೇವೆ, ಸರ್ಕಾರ ಇರುತ್ತೆ, ನಮ್ಮ ಅಧಿಕಾರಿಗಳು ಕೂಡ ಇರ್ತಾರೆ, ನಮ್ಗೆ ಹಿರಿಯ ಅಧಿಕಾರಿಗಳು ಕೂಡ ಇರ್ತಾರೆ ಅಂತ ಹೇಳಿ ಏನೇ ಇದ್ದರೂ ಕೂಡ ತಾವು ಯಾವುದೇ ಸಮಸ್ಯೆಗಳಿದ್ದರೂ ಯಾವುದೇ ಈ ದೇವಾಲಯದಲ್ಲಿ ನಾವೀಗಾಗಲೇ ನಮಗೆ ಪ್ರಕಟಣೆಗೊಂಡಿದ್ದೇವೆ, ಎಲ್ಲ ಕಡೆಯೂ ಸ್ವಚ್ಛತೆಯನ್ನು ಕಾಪಾಡಬೇಕು. ಅದೇ ರೀತಿಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ಹಾಗೂ ಊಹಾಪೋಹಗಳಿಗೆ ಯಾರೂ ಕೂಡ ತಾವು ಹೋಗೊಡಬಾರ್ದು. ದೇವಸ್ಥಾನ ನಿಮ್ಮ ಭಕ್ತಿಯಿಂದ ನಿಮ್ಮ ಎಲ್ಲ ಕೆಲಸಗಳು ಕೂಡ ತಾಯಿ ಹತ್ರ ನೆರವೇರುತ್ತೆ ಅಂಥೇಳಿ ತಮ್ಮಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜಯರಾಮ್, ಆಡಳಿತಾಧಿಕಾರಿಗಳು, ಶ್ರೀ ಹಳದಮ್ಮ ದೇವಿ ಸುಕ್ಷೇತ್ರ ಮಾರಿಕೊಪ್ಪ ಹಾಗೂ ನಮ್ಮ ಗೌರವಾನ್ವಿತ ನೆಚ್ಚಿನ ಉಪವಿಭಾಗಾಧಿಕಾರಿಗಳು ಕೂಡ ಇದ್ದಾರೆ. ಅವರಿಗೂ ಕೂಡ ವಂದನಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ.